ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಪ್ರಮುಖ ಸುದ್ದಿಗಳು. ಒಳ ಮೀಸಲಾತಿ ಉಪವರ್ಗೀಕರಣದಿಂದ ರೋಸ್ಟರ್ ಬಿಂದುವಿನಲ್ಲಿ ಆದ ಗೊಂದಲವನ್ನು ಪರಿಹಾರವಾಗುವ ತನಕ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ನಿಲ್ಲಿಸುವುದು ಮತ್ತು ಹೊಸ ಜಾತಿ ಪ್ರಮಾಣ ಪತ್ರ ಕೊಡುತ್ತಿರುವುದನ್ನು ತಡೆಹಿಡಿಯಬೇಕು ಮತ್ತು ರೋಸ್ಟರ್ ಬಿಂದುವಿನಲ್ಲಿ ಬಲಗೈ ಜಾತಿಯವರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಪ್ರತಿಭಟನೆ ಮಾಡಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿ ರೋಸ್ಟರ್ ಬಿಂದುವಿನಲ್ಲಿ ಆದ ಗೊಂದಲಗಳನ್ನು ಪರಿಹಾರವಾಗುವ ತನಕ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ನಿಲ್ಲಿಸಬೇಕೆಂದು ಆಗ್ರಹವನ್ನು ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಯಾವುದೇ ಜಾತಿ ಜನಾಂಗಕ್ಕೆ ಅನ್ಯಾಯವಾಗಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಒಳ ಮೀಸಲಾತಿ ಜಾರಿ ತರಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಏನು ಬಹುದಿನಗಳಿಂದ ರಾಜ್ಯಾದ್ಯಂತ ಒಳ ಮೀಸಲಾತಿ ಹೋರಾಟ ನಡೀತಾ ಇತ್ತು. ಆ ಕಾರಣಕ್ಕಾಗಿ ಏನು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ತರಾತುರಿಯಲ್ಲಿ ನಾಗಮೋಹನ್ ದಾಸ್ ಅಂತಕ್ಕಂಥ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ ಒಳ ಮೀಸಲಾತಿಗೆ ಅದು ತರಾತುರಿಯಲ್ಲಿ ಅಂಕಿ ಅಂಶ ದತ್ತಾಂಶ ಯಾವ ಮನೆಯಲ್ಲದೇ ತರಾತುರಿಯಲ್ಲಿ ಜಾರಿ ತರಬೇಕಂತೇಳಿ ಮುಂದಾಗಿತ್ತು. ಅಲ್ಲಿ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಒಂದು ವರದಿಯಲ್ಲಿ ಅನೇಕ ಲೋಪದೋಷಗಳಿದ್ದು ಅವನ್ನ ನೋಡುವಂತ ಎಲ್ಲ ಮಹಿಳಾ ಸಮುದಾಯದ ಎಲ್ಲ ಮುಖಂಡರು ಮೈಸೂರಿಂದ ಹಿಡಿದು ಬೀದರ್ವರೆಗೂ ಕೂಡ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಂತಕ್ಕಂಥ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಸಮೀಕ್ಷೆ ಆಯಿತು. ಅದಾದ ನಂತರ ದಿನಗಳಲ್ಲಿ ಏನು ಒಳ ಮೀಸಲಾತಿಗಾಗಿ ನೆನಪಿರುವಂತ ರಾಜ್ಯಪಾಲರ ಅಂಗಳದಲ್ಲಿ ಒಂದು ಅಂಕಿತಕ್ಕೆ ಅಲ್ಲಿ ಕಳಿಸಿಕೊಂಡಾಗಿದೆ. ಅಲ್ಲಿ ಅನೇಕ ತಪ್ಪುಗಳಿಂದ ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ಗಣತಂತ್ರ ರಾಜ್ಯಪಾಲರು ಕರ್ನಾಟಕ ಸರ್ಕಾರಕ್ಕೆ ಕಳಿಸಿದ್ದಾರೆ. ಮತ್ತೆ ಏನು ಮೀಸಲಾತಿಯಲ್ಲಿ ಹೆಚ್ಚು ಪ್ರಮಾಣ ಇರಬಾರದು ಅಂತಕ್ಕಂಥ ಹೈಕೋರ್ಟ್ ಆದೇಶ ಕೂಡ ಇದೆ. ಆದರೆ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ನೇಮಕವನ್ನು ಮಾಡ್ತಾ ಇದೆ. ಆ ನೇಮಕಾತಿಯಲ್ಲಿ ABC ಅಂತಕ್ಕಂಥ 3 ವರ್ಗಗಳನ್ನು ಇಟ್ಕೊಂಡು ಏನು B ವರ್ಗದಲ್ಲಿರ್ತಕ್ಕಂಥ ನಮ್ಮ ಬಲಗೈ ಸಮುದಾಯಕ್ಕೆ ಘೋರ ಅನ್ಯಾಯವನ್ನು ಮಾಡಿ ಇವತ್ತಿನ ದಿನ ನಮ್ಮ ಬಲಗೈ ಸಮುದಾಯದ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಇವತ್ತು ಒಟ್ಟ ಮೇಲೆ ಒದಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ರಾಜಕೀಯ ಮುಖಂಡರು ಇವತ್ತು ಒಕ್ಕಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಕಲಬುರಗಿಯಲ್ಲಿ ಏನು ದತ್ತಾಂಶ ಇದೆ, ಏನು ರೋಸ್ಟರ್ ಅಲ್ಲಿ ಪದ್ಧತಿ ಆಗಿಲ್ಲ, ರೋಸ್ಟರ್ ಬಿಂದುವಿನಲ್ಲಿ ತೊಂದರೆ ಇದೆ. ಮತ್ತೆ ಏನು ಜಾತಿ ಪ್ರಮಾಣ ಪತ್ರಗಳನ್ನ ABC ಜಾತಿ ಪ್ರಮಾಣ ಪತ್ರಗಳನ್ನ ಏನು ನೀಡದೆ ಹೋದ್ರೆ ನಿಮ್ಮ ಅಡ್ಮಿಷನ್ ಆಗಲ್ಲ, ಮತ್ತೆ ನಿಮಗೆ ಉದ್ಯೋಗ ಸಿಗಲ್ಲ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯಲ್ಲಿ ಕ್ಲಾಸ್ ಸರ್ಟಿಫಿಕೇಟ್ಗೆ ಆದೇಶವನ್ನು ಮಾಡಿದ್ದಾರೆ. ನಮ್ಮ ಅನೇಕ ಮಿತ್ರರು ಈ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ತಾರೆ. ಅದಕ್ಕೆ ನಮ್ಮ ಇವತ್ತಿನ ಹೋರಾಟವನ್ನು ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರಗಳನ್ನು ಪುಣೆ ನಿಲ್ಲಿಸಬೇಕು, ಯಾರು ಈ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಬಾರದು ಅಂತಕ್ಕಂಥದ್ದಾಗಿದೆ. ಆಮೇಲೆ ಏನು ಈ ವೃಂದದವರಿಗೆ ನೇಮಕಾತಿಯಲ್ಲಿ ಅನ್ಯಾಯ ಆಗ್ತದೆ, ಆ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕಂತ ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಸಮುದಾಯದ 13 ಶಾಸಕರ ಮಂತ್ರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬೇರೆ ಬೇರೆಯವರು ಕೊಳ್ಳೇಗಾಲ ಶಾಸಕರು ಮಾತಾಡಿದ್ದಾರೆ, ಹುಬ್ಬಳ್ಳಿಯ ಶಾಸಕರು ಮಾತಾಡಿದ್ದಾರೆ, ಮತ್ತೆ ಸದನದಲ್ಲಿ ಬಿಜೆಪಿಯ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ. ಎಲ್ಲ ನಾಯಕರು ಒಕ್ಕರಿನಿಂದ ಬಲಗೈ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಕೂಡಲೇ ಸರಿಪಡಿಸಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ 12, 21 ನಮ್ಮ ಸಮುದಾಯಕ್ಕೆ ಪೋಸ್ಟ್ ಕೊಡುವುದರ ಮೂಲಕ ಗೌರವ ಅನ್ಯಾಯವಾಗಿದೆ. ಅದಕ್ಕಾಗಿ
ಸರ್ಕಾರಕ್ಕೆ ಇವತ್ತಿನಲ್ಲೂ ಇದೊಂದು ಆರಂಭವಾಗಿದೆ. ಇದು ಎಚ್ಚರಿಕೆ ಕೊಡವಾಗಿದೆ. ತಾರತಮ್ಯ ಮಾಡುವ ಕಾರ್ಯಕ್ರಮಕ್ಕೆ ಇನ್ನೂ ನಮ್ಮ ಉಗ್ರ ಹೋರಾಟ ಮಾಡ್ತೇವೆ. ಒಂದು ವೇಳೆ ಸರ್ಕಾರ ನಮ್ಮ ಸಮುದಾಯದ 90% ಪಡೆದು ನಮಗೆ ಗೊತ್ತ ಮೋಸ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತಿನ ನಾವು ಆರಂಭದಲ್ಲಿ ನಮ್ಗ ಸಣ್ಣ ಪ್ರಮಾಣ ಆಗಿರ್ಬೋದು, ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ಕೂಡ ಆಗಿದೆ. ಇದರ ಕುರಿತು